ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ಈ ವಿಡಿಯೋ ವಿಶೇಷವಾದಂಥ ಬಹು ಮುಖ್ಯವಾದಂಥ ಸಂಭವನೀಯ ಪ್ರಶ್ನೆಗಳನ್ನು ಹೊತ್ತು ತರಲಾಗಿದೆ. ಈ ಪ್ರಶ್ನೆಗಳನ್ನು ತಾವುಗಳು ಓದಿಕೊಂಡದ್ದೇ ಆದರೆ 40 ಅಂಕಗಳಿಗೆ ಮೋಸ ಇಲ್ಲ ಅಂತಕ್ಕಂಥ ಒಂದು ಭರವಸೆಯನ್ನು ಹೊತ್ತು ಈ ವಿಡಿಯೋವನ್ನು ತಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಈ ನನ್ನ ಒಂದು ಚಿಕ್ಕ ಪ್ರಯತ್ನಕ್ಕೆ ತಮ್ಮದಾದಂಥ ಒಂದು ಲೈಕನ್ನು ಕೊಡುತ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೆಚ್ಚುಗೆ ವ್ಯಕ್ತಪಡಿಸುವುದರ ಮೂಲಕ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳುತ್ತಾ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ವಿಡಿಯೋದಲ್ಲಿ 3 ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಹೆಚ್ಚಿನ ಒತ್ತು ಕೊಡಲಾಗಿದ್ದು, ಅದು 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ಆಟೋಮೆಟಿಕ್ಕಾಗಿ ಕವರ್ ಮಾಡ್ತದೆ. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು 3 ಮತ್ತು 4 ಅಂಕದ ಪ್ರಶ್ನೆಗಳು ಮತ್ತು 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ಕೂಡ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳಾವು? ಮೊದಲನೇ ಪ್ರಶ್ನೆ. ಎರಡನೇದು, ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು? ಮೂರನೇ ಪ್ರಶ್ನೆ, ಅಸಂಘಟಿತ ಕೆಲಸಗಾರರು ಎದುರಿಸುವ ಸಮಸ್ಯೆಗಳೇನು? ನಾಲ್ಕನೇ ಪ್ರಶ್ನೆ, ವರದಕ್ಷಿಣೆಯಿಂದಾಗುವ ಪಿಡುಗಿನಿಂದಾಗುವ ಪರಿಣಾಮಗಳೇನು, ದುಷ್ಪರಿಣಾಮಗಳೇನು? ಐದನೇ ಪ್ರಶ್ನೆ, ಬ್ಯಾಂಕಿನ ಕಾರ್ಯಗಳಾವು ಅಥವಾ ಬ್ಯಾಂಕಿನ ಸೇವೆಗಳಾವು ಅಥವಾ ಬ್ಯಾಂಕಿನಿಂದಾಗುವ ಪ್ರಯೋಜನಗಳೇನು? ಆರನೇ ಪ್ರಶ್ನೆ, ಉದ್ಯಮಿಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಥವಾ ಉದ್ಯಮಿಯ ಕಾರ್ಯಗಳೇನು? ಈ ಪ್ರಶ್ನೆಗಳು ಬಹಳ ಮುಖ್ಯವಾದಂಥ ಪ್ರಶ್ನೆಗಳಾಗಿರೋದರಿಂದ ನಾನು ಇವತ್ತು ತಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಗ್ರಾಮೀಣ ಅಭಿವೃದ್ಧಿ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳೇನು? ಕೃಷಿ ವಲಯ ಎದುರಿಸುತ್ತಿರುವಂಥ ಸಮಸ್ಯೆಗಳಿಗೆ ಪರಿಹಾರಗಳೇನು? ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ತಿಳಿಸಿ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರವೇನು? ಬ್ರಿಟಿಷ್ ಶಿಕ್ಷಣದಿಂದಾಗುವ ಪರಿಣಾಮಗಳೇನು? ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವು? ಭಾರತದ ಪ್ರಮುಖ ಕೈಗಾರಿಕಾ ವಲಯಗಳನ್ನು ಪಟ್ಟಿ ಮಾಡಿ. ರಸ್ತೆ ಸಾರಿಗೆಯ ತೊಡಕುಗಳು ಯಾವುವು? ಪ್ರವಾಹ, ಭೂಕಂಪ, ಭೂಕುಸಿತಗಳಿಂದಾಗುವಂಥ ಪರಿಣಾಮಗಳೇನು? ಕೃಷಿಯ ಪ್ರಾಮುಖ್ಯತೆಯನ್ನು ತಿಳಿಸಿ. ಬನ್ನಿ ನೋಡೋಣ ಮತ್ತಷ್ಟು ಪ್ರಶ್ನೆಗಳನ್ನು ಮುಂದಿನ ಒಂದು ಸ್ಲೈಡ್ನಲ್ಲಿ ನೋಡೋಣ. ಬನ್ನಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಮತ್ತು ಆರ್ಥಿಕ ಕಾರಣ ತಿಳಿಸಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೈನಿಕ ಮತ್ತು ತತ್ಕ್ಷಣದ ಕಾರಣ ತಿಳಿಸಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧಾರ್ಮಿಕ ಮತ್ತು ಆರ್ಥಿಕ ಕಾರಣ ತಿಳಿಸಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ತಿಳಿಸಿ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತಿಲಕರ ಅಥವಾ ಕ್ರಾಂತಿಕಾರಿಗಳ ಪಾತ್ರ ತಿಳಿಸಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ತಿಳಿಸಿ. ಬ್ರಿಟಿಷ್ ಭೂಕಂದಾಯ ನೀತಿಯಿಂದಾದ ಪರಿಣಾಮಗಳೇನು ಅಥವಾ ಬ್ರಿಟಿಷ್ ಒಂದು ಭೂಕಂದಾಯ ನೀತಿಯಿಂದ ಭಾರತೀಯರ ಮೇಲೆ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸಾಯುವಂತಾಯಿತು ಸಮರ್ಥಿಸಿ. ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು? ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯ ಉದ್ದೇಶಗಳೇನು? ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಶಪಡಿಸಿಕೊಳ್ಳಲಾಯಿತು? ಮಣ್ಣಿನ ಸವೆತಕ್ಕೆ ಕಾರಣಗಳೇನು? ಮಣ್ಣಿನ ಸಂರಕ್ಷಣಾ ಕ್ರಮಗಳು ಯಾವುವು? ಬಕ್ಸಾರ್ ಕದನದ ಪರಿಣಾಮಗಳೇನು? ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮ ತಿಳಿಸಿ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ಬರೆಯಿರಿ. 1935ರ ಕಾಯ್ದೆ ಭಾರತ ಸಂವಿಧಾನಕ್ಕೆ ಬುನಾದಿ ಸಮರ್ಥಿಸಿ. ಸ್ವತಂತ್ರ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ತಿಳಿಸಿ. ಬ್ರಹ್ಮ ಸಮಾಜದ ಬೋಧನೆಗಳು ಯಾವುವು? ಸ್ವಾಮಿ ವಿವೇಕಾನಂದರು ಸಮಾಜಕ್ಕೆ ನೀಡಿದಂಥ ಕೊಡುಗೆಗಳೇನು? ಆರ್ಯ ಸಮಾಜದ ಪ್ರಮುಖ ಅಂಶಗಳಾವುವು ಮತ್ತು ಸಾರ್ವಜನಿಕ ಆಡಳಿತ ಪ್ರಸ್ತುತ ಅತ್ಯಗತ್ಯವಾಗಿದೆ, ಚರ್ಚಿಸಿ ಅಥವಾ ವಿವರಿಸಿ. ಈ ಎಲ್ಲ ಪ್ರಶ್ನೆಗಳು ಕೂಡ ಅತ್ಯಂತ ಮುಖ್ಯವಾದಂಥ ಪ್ರಶ್ನೆಗಳಾಗಿವೆ. ಇವುಗಳನ್ನು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನೀವು ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ? ಬಡತನ ನಿವಾರಣೆಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು? ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು? ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳುಗೆಡವಿತು ಹೇಗೆ? ಭಾರತದ ವಿದೇಶಾಂಗ ನೀತಿಯ ತತ್ವಗಳ್ಯಾವುವು? ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ. ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ. ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ಪಟ್ಟಿ ಮಾಡಿ. ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳೇನು? ಅಲ್ಲದೆ ಮ್ಯಾಪ್ನಲ್ಲಿ ಬರ್ತಕ್ಕಂಥ ಕೆಲವು ಪ್ರಮುಖ ಅಂಶಗಳನ್ನು ನಾನು ಇಲ್ಲಿ ತಮಗೋಸ್ಕರ ತಂದಿದ್ದೇನೆ.
ಆ ಎಲ್ಲ ಅಂಶಗಳನ್ನು ಕೂಡ ತಾವು ಮೊಬೈಲನ್ನು ಅಡ್ಡ ಹಿಡಿದು, ಉದಾಹರಣೆಗೆ 82 ಡಿಗ್ರಿ ಪೂರ್ವ ರೇಖಾಂಶ, 23 ಡಿಗ್ರಿ ಉತ್ತರ ಅಕ್ಷಾಂಶ, ಇಂದಿರಾ ಕೋಲ್, ಇಂದಿರಾ ಪಾಯಿಂಟ್, ಬಂದರುಗಳು, ಕೈಗಾರಿಕಾ ಸ್ಥಳಗಳು, ಇವೆಲ್ಲವುಗಳನ್ನು ತಂದಿದ್ದೇನೆ. ಭಾರತದ ನೆರೆಯ ರಾಷ್ಟ್ರಗಳಾವು? ಹಿಮಾಲಯದ ಪ್ರಯೋಜನ ತಿಳಿಸಿ. ಪೂರ್ವಘಟ್ಟ ಪಶ್ಚಿಮ ಘಟ್ಟಗಳಿಗಿರುವ ವ್ಯತ್ಯಾಸಗಳೇನು? ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗಳಿಗಿರುವ ವ್ಯತ್ಯಾಸಗಳೇನು? ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನಗಳು ಎಂದರೇನು? ಭಾರತದ ಕೃಷಿಯು ಮಾನ್ಸೂನ್ ಮಳೆಯೊಂದಿಗೆ ಆಡುವ ಜೂಜಾಟ ಹೇಗೆ? ಅನಕ್ಷರತೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು? ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳಾವು? ಮತ್ತು ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆ ಕಡಿಮೆ ಮಾಡುವುದು ಅವಶ್ಯವಾಗಿದೆ ಏಕೆ? ಆತ್ಮೀಯರೇ 3 ಮತ್ತು 4 ಅಂಕದ ಈ ಎಲ್ಲ ಪ್ರಶ್ನೆಗಳನ್ನು ಓದಿಕೊಂಡಿದ್ದೇ ಆದಲ್ಲಿ ನಮಗೆ ಬಹಳಷ್ಟು ಅಂಕಗಳನ್ನು ಇಲ್ಲಿ ಕವರ್ ಆಗ್ತದೆ. ಮತ್ತು ಮ್ಯಾಪಿನ ಅಂಕಗಳು, ಮ್ಯಾಪಿಗೆ 5 ಅಂಕಗಳಿರೋದ್ರಿಂದ ಮ್ಯಾಪಿನ ಎಲ್ಲ ಪ್ಲೇಸ್ಗಳನ್ನು ತಾವು ಸರಿಯಾಗಿ ಗುರುತಿಸಿದ್ದೇ ಆದರೆ ಅಲ್ಲೂ ಕೂಡ 5 ಅಂಕಗಳು ಬರಲಿಕ್ಕೆ ಸಾಧ್ಯತೆ ಇದೆ. ಇವುಗಳಲ್ಲದೆ 1 ಮತ್ತು 2 ಅಂಕದ, ಇಲ್ಲೂ ಕೂಡ 1 ಮತ್ತು 2 ಅಂಕದ ಪ್ರಶ್ನೆಗಳು ಕವರ್ ಆಗಿದ್ದಾವೆ. ಇವುಗಳಲ್ಲದೆ ಇನ್ನೂ ಹೆಚ್ಚಿನ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ತಾವು ಓದಿಕೊಂಡಿದ್ದೇ ಆದಲ್ಲಿ ಆರಾಮಾಗಿ ತಾವು ಸ್ಕೋರನ್ನು ಮಾಡ್ಬೋದು. ಸ್ಕೋರ್ ಅಂತಂದರೆ ಅತಿ ಹೆಚ್ಚು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಪರವಾಗಿಲ್ಲ, ಇದು ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳ್ಬೋದು. 40 ಅಂಕಗಳಿಗೆ ಮೋಸ ಇಲ್ಲ ಅಂತಕ್ಕಂಥ ಒಂದು ಭರವಸೆಯನ್ನು ಹೊತ್ತು ನಾನು ಈ ಒಂದು ಪ್ರಯತ್ನವನ್ನು ಅತಿ ತುರ್ತಾಗಿ ಜರೂರಾಗಿ ತಮ್ಮ ಮುಂದೆ ತರಲಿಕ್ಕೆ ಈ ಪ್ರಯತ್ನ ಮಾಡಿದ್ದೇನೆ. ಈ ಪ್ರಯತ್ನಕ್ಕಾಗಿ ತಾವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.